ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರಗಳು. ಹಾಗೆಯೇ ಮಹಾ ಅವತಾರ್ ಫೌಂಡೇಶನ್ ರಂಗನಾಥ್ ಸರ್ ಅವರಿಗೂ, ಪತ್ರಿಜಿ ಗುರುಗಳಿಗೂ, ಹಾಗೂ ನನ್ನ ತಂದೆ ತಾಯಿಗಳಿಗೂ, ಹಾಗೂ ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ಹಾಗೂ ಪ್ರಕೃತಿ ಮಾತೆಗೂ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತು ನಾನು ತೆಗೆದುಕೊಂಡಿರುವಂತ ವಿಷಯ ಆರೋಗ್ಯದ ದೃಷ್ಟಿಯಿಂದ ಮೂಗುತಿ ಅಂತ. ಈಗ ಎಷ್ಟೋ ಜನ ನಾವು ಹಿಂದಿಂದ ಒಂದು ಮಾಡ್ಕೊಂಡು ಬಂದಿದೀವಿ. ಅಂದ್ರೆ ಆರೋಗ್ಯದ ದೃಷ್ಟಿ ಅಂತ ಗೊತ್ತಿಲ್ಲ, ಅದೊಂದು ಸಂಪ್ರದಾಯ ಅಂತ ತಿಳ್ಕೊಂಡು ನಾವು ಮೂಗುತಿಯನ್ನ ಚಿಕ್ಕ ವಯಸ್ಸಲ್ಲೇ ಮೂಗು ಸುಚ್ಕೊಂಡು ಮೂಗುತಿಯನ್ನು ಹಾಕೊಳ್ತಾ ಇದೀವಿ. ಈಗ ಸ್ವಲ್ಪ ಅದ್ರದ್ದು ಅಂದ್ರೆ ಈಗಿನ ಹೆಣ್ಮಕ್ಳು ಅದನ್ನ ಹಾಕೊಳ್ಳೋಕ್ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾರೆ. ಯಾರು ಅಷ್ಟು ಧರಿಸ್ಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಬಟ್ ನಾವೆಲ್ಲ ಹೇಗೆ ಅಂದ್ರೆ ಹಿಂದೆ ನಮ್ಮ ಅಜ್ಜಿ ಇರ್ಬೋದು, ಅಮ್ಮ ಇರ್ಬೋದು, ಅಂದ್ರೆ ಇಷ್ಟು ವರ್ಷ ಆದ್ಮೇಲೆ ನೀವು ಮೂಗು ಚುಚ್ಕೊಳ್ಳೇಬೇಕು. ಅವರಿಗೆ ಅಷ್ಟು ವೈಜ್ಞಾನಿಕವಾಗಿ ಕಾರಣ ಗೊತ್ತಿಲ್ಲ ಅಂದ್ರೂ ಅದು ಸಂಪ್ರದಾಯ ಒಂದು ರೀತಿ ಅಂತ ಹೇಳ್ತಾ ಇದ್ರು. ಬಟ್ ಅದರಲ್ಲಿ ಆರೋಗ್ಯ ಏನೋ ಒಂದು ಆರೋಗ್ಯ ಇದೆ ಅಂತ ಅವರು ಒಂದು ಕಲ್ಪನೆಯಲ್ಲಿ ಹೇಳ್ತಾ ಇದ್ರು. ಆ ಕಾರಣದಿಂದ ನಾವೆಲ್ಲರೂ ಅವಾಗ ಮೂಗನ್ನು ಸುಚ್ಕೊಳ್ತಾ ಇದ್ವಿ, ಒಂದೊಂದು ಮೂಗುತಿಯನ್ನು ಹಾಕೊಳ್ತಾ ಇದ್ವಿ. ಎಷ್ಟೇ ಬಡವರ್ತನ ಇರ್ಲಿ, ಎಷ್ಟೇ ಶ್ರೀಮಂತರ ಅಂದ್ರೆ ಇರ್ಲಿ, ಒಂದು ಬಂಗಾರದ ಒಂದು ಮೂಗುತಿಯನ್ನು ಹಾಕ್ತಾ ಇದ್ರು. ಅಂದ್ರೆ ಎಷ್ಟು ಬಡವರಿದ್ರು ಪಾಪ, ಅಂದ್ರೆ ಕಷ್ಟಪಟ್ಟು ದುಡ್ಡಾದ್ರು ಹೆಣ್ಮಗು ಮೂಗು ಸುಚ್ಚಿದಾಗ ಒಂದು ಚಿಕ್ಕದು ಬಂಗಾರದ ಒಂದು ಮೂಗುತಿಯನ್ನು ಹಾಕುವ ಸಂಪ್ರದಾಯ ಇತ್ತು. ಯಾಕಂದ್ರೆ ಹಾಕ್ತಿದ್ರು, ಅದು ಬೇರೆ ಯಾವ್ದು ಹಾಕ್ತಾ ಇರ್ಲಿಲ್ಲ, ಮೂಗಿಗೆ ಮಾತ್ರ ಬಂಗಾರವನ್ನ. ಅಂದ್ರೆ ಅದರಲ್ಲೂ ಒಂದು ವೈಜ್ಞಾನಿಕ ಒಂದು ಇದು, ಅಂದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ. ಅಂದ್ರೆ ಬಂಗಾರ ಹಾಕಿದ್ರೆ ದೇಹಕ್ಕೆ ತುಂಬಾ ಒಳ್ಳೇದು, ಬಂಗಾರದ ನೀರು ಬಿದ್ರೆ ಏನೇ ಒಂದು ಚರ್ಮದ ಕಾಯಿಲೆ ಇರ್ಬೋದು, ಆ ತರದೆಲ್ಲ ಹೋಗುತ್ತೆ ಅನ್ನೋ ದೃಷ್ಟಿಯಿಂದ ಅವ್ರು ಹಾಕ್ತಾ ಇದ್ರು. ಆ ಕಾರಣಕ್ಕಾಗಿ ನಾವು ಅಂದ್ರೆ ಮೂಗುತಿ ಯಾವ್ಯಾವ ಅಂದ್ರೆ ದೃಷ್ಟಿಯಿಂದ ನಾವು ಹಾಕೊಳ್ಬೇಕು, ಆರೋಗ್ಯದ ದೃಷ್ಟಿಯಿಂದ ಮೂಗುತಿ ಅಂದ್ರೆ ಏನು ಅಂತ ನೋಡೋಣ. ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆಭರಣಗಳ ಕೇವಲ ಅಲಂಕಾರಿಕ ಮಾತ್ರವಲ್ಲ, ಅವುಗಳ ಆರೋಗ್ಯ, ವಿಜ್ಞಾನ, ಸಂಪ್ರದಾಯ, ಆಧ್ಯಾತ್ಮವಾದ ಒಂದು ಆಳವಾದ ಅರ್ಥವಿದೆ ಅಂತ ಹೇಳ್ತಾರೆ. ಅಂದ್ರೆ ಭಾರತೀಯ ಸಂಸ್ಕೃತಿ ದೇಹವು ದೇವಾಲಯ, ಮನಸ್ಸು ಪೂಜಾ ಗೃಹ, ಹಾಗೆಯೇ ಆತ್ಮವೇ ದೇವರು ಎಂಬ ನಂಬಿಕೆ ಇದೆ. ಆ ಕಾರಣಕ್ಕೆ ಈ ದೇಹದ ಪ್ರತಿಯೊಂದು ಅಂಗಕ್ಕೂ ಕೂಡ ಆಧ್ಯಾತ್ಮಿಕವಾದ ಒಂದು ಅರ್ಥವಿದೆ ಅಂತ ಹೇಳ್ತಾರೆ. ಹಾಗೆಯೇ ಮಹಿಳೆಯ ಮುಖದ ಮಧ್ಯಭಾಗದಲ್ಲಿರುವ ಮೂಗು ಎಂಬ ಅಂಗಕ್ಕೂ ವಿಶೇಷ ಸ್ಥಾನವಿದೆ ಅಂತ ಹೇಳ್ತಾರೆ. ಅದೇ ಮೂಗಿನ ಮೇಲೆ ಧರಿಸುವ ಮೂಗುತಿ ಕೇವಲ ಆಭರಣ ಅಲ್ಲ, ಅದು ಪ್ರಾಣ ಶಕ್ತಿಯನ್ನು ಸಂಯೋಗಗೊಳಿಸುವ ಒಂದು ಸಾಧನ ಅಂತ ಹೇಳ್ತಾ ಇದ್ರು. ಮೂಗಿನ ಮೇಲೆ ಸಣ್ಣದಾಗಿ ಹೊಳೆಯುವ ಈ ಮೂಗುತಿ ಹೊರಗೆ ಕಾಣುವ ಅಂದಕ್ಕಿಂತ ಒಳಗೆ ಒಂದು ಬಹುದೊಡ್ಡ ಮಹತ್ವವನ್ನು ಹೊಂದಿದೆ ಅಂತ ಹೇಳ್ತಾರೆ. ಅಂದ್ರೆ ಶಾಸ್ತ್ರಗಳ ಪ್ರಕಾರ ಮೂಗು ನಮ್ಮ ಉಸಿರಾಟದ ಮೂಲಕ ಪ್ರಾಣವಾಯುವನ್ನು ದೇಹಕ್ಕೆ ಪ್ರವೇಶಿಸುವ ದ್ವಾರ ಅಂತ ಹೇಳ್ತಾ ಇದ್ರು. ಅದೇ ಸ್ಥಳದಲ್ಲಿ ಮೂಗುತಿಯನ್ನು ಧರಿಸೋದ್ರಿಂದ ಪ್ರಾಣಶಕ್ತಿ ಸಮತೋಲನವಾಗುತ್ತೆ ಎಂಬ ನಂಬಿಕೆ ಇತ್ತು. ಇದೊಂದ್ರೆ ಕೇವಲ ಫ್ಯಾಷನ್ ಅಲ್ಲ, ಇದು ನಮ್ಮ ಪುರಾತನ ಋಷಿಗಳ ಒಂದು ಆರೋಗ್ಯ, ಜ್ಞಾನ ಮತ್ತು ಸ್ತ್ರೀ ಶಕ್ತಿಯ ಸಂಕೇತವು ಹೌದು ಅಂತ ಅಂದ್ರೆ ಹಿಂದೆ ಪುರಾತನ ಕಾಲದಿಂದನೂ, ಅದು ನಮ್ಮ ಅಜ್ಜಿಯವರು ಇರ್ಬೋದು, ಅವ್ರ ಕಾಲದಿಂದನೂ ನಂಬ್ಕೊಂಡು ಬಂದಿರತ್ತ ಒಂದು ಸಂಪ್ರದಾಯ ಅಂತಾನೆ ಹೇಳ್ಬೋದು, ಅಥವಾ ಪದ್ಧತಿ ಅಂತಾನೆ ಹೇಳ್ಬೋದು. ಅಂದ್ರೆ ಇಲ್ಲಿ ಸ್ತ್ರೀ ಶಕ್ತಿ ತತ್ವ ಅಂದ್ರೆ ಚಂದ್ರನ ಅಡಿ ಅಂತ ಹೇಳ್ತಾರೆ, ಎಡನಾಡಿಯನ್ನು. ಅಲ್ಲಿಯ ಒಂದು ಶೀತಲ ಗುಣ ಅಂದ್ರೆ ಶೀತಲ ಅಂದ್ರೆ ತಂಪಾಗಿರುವ ಒಂದು ಕಾರಣ, ಇವೆಲ್ಲವೂ ಮೂಗಿನ ಮೂಲಕ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಮೂಗಿತ್ತಿ ಧರಿಸುವುದು ಮಹಿಳೆಯ ಶಕ್ತಿಯನ್ನು ಜಾಗೃತಗೊಳಿಸುವ ಸಂಕೇತವೆಂದು ಋಷಿಗಳು ನಂಬ್ತಾ ಇದ್ರು ಅಂತ ಹೇಳ್ಬೋದು. ಅಂದ್ರೆ ಹೀಗಾಗಿ ಮೂಗುತಿ ಎಂದರೆ ಅದು ಅಂದ ಮಾತ್ರವಲ್ಲ, ಅದು ಆತ್ಮಶುದ್ಧಿ, ಅಂದ್ರೆ ಸ್ತ್ರೀ ಶಕ್ತಿಯ ಜಾಗೃತಿ ಮತ್ತು ಮಂಗಳದ ಸಂಕೇತ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ನಾವು ಇದು ಯಾವ ಆರೋಗ್ಯದ ದೃಷ್ಟಿಯಿಂದ ನಾವು ಈ ಮೂಗುತಿಯನ್ನು ದೃಷ್ಟಿಯಿಂದ ಮೂಗುತಿ ಅಂದ್ರೆ ವೈಜ್ಞಾನಿಕ ಕಾರಣವೇನು, ಯಾಕೆ ಹಾಕೊಳ್ತಿದ್ರು ಅನ್ನೋದನ್ನ ಸ್ವಲ್ಪ ನೋಡ್ತಾ ಹೋಗೋಣ. ಅಂದ್ರೆ ಆರೋಗ್ಯ ದೃಷ್ಟಿಯನ್ನು ನೋಡ್ಸೋದಾದ್ರೆ ಅಂದ್ರೆ ಆಯುರ್ವೇದ ಮತ್ತು ಅಕ್ಯುಪ್ರೆಷರ್, ಅಂದ್ರೆ ಈಗ ಮೂಗುತಿ ಚುಚ್ಚಿದಾಗ ಒಂದು ಅಕ್ಯುಪ್ರೆಷರ್ ಪಾಯಿಂಟ್ ಅಂದ್ರೆ ಪ್ರೆಸ್ ಆದಾಗ ಒಂದು ಅಕ್ಯುಪ್ರೆಷರ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅಂದ್ರೆ ವೈದ್ಯಕೀಯ ಜ್ಞಾನವೇ ಅಂದ್ರೆ ಗೊತ್ತಿರ್ಲಿಲ್ಲ ಹಿಂದಿನ ಕಾಲದಲ್ಲಿ. ಬಟ್ ಅದು ಚುಚ್ಚಿದಾಗ ಒಂದು ಸಂಪ್ರದಾಯ ಅಂತಾನೆ ಚುಚ್ಕೊಳ್ತಾ ಇದ್ರು. ಬಟ್ ಅಲ್ಲಿ ಒಂದು ಆರೋಗ್ಯದ ದೃಷ್ಟಿ ಇರ್ತಾ ಇತ್ತು. ಆ ಕಾಳಜಿಯಿಂದಾನೇ ಅವರು ಅಂದ್ರೆ ಸ್ತ್ರೀ ಮೂಗು ಸುಚ್ಚಿದಾಗ ಅವರಿಗೆ ಅಂದ್ರೆ ಅವರಲ್ಲಿ ಶಾಂತಿ ಬರುತ್ತೆ, ಅವ್ರು ಚಂಚಲ ಆಗಲ್ಲ, ಅಂದ್ರೆ ಒಂಥರ ಅಂದ್ರೆ ಎಲ್ಲೂ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಮೆನ್ಸಸ್ ಆದ ತಕ್ಷಣ ಅವರಲ್ಲಿ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂದ್ರೆ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ, ಅವ್ರೆಲ್ಲೋ ಬೇರೆ ಕಡೆ ಹೋಗ್ತಾ
ಬಿಡ್ತಾರೆ, ಅಂದ್ರೆ ಎಲ್ಲೆಲ್ಲೋ ಹೋಗಿ ಏನೋ ಮಾಡ್ಕೊಂಡ್ಬಿಡ್ತಾರೆ ಅನ್ನೋದು, ಅದು ಹಾಕ್ಬಿಟ್ರೆ ಒಂದು ಮೂಗಿಗೆ ದಾರ, ಅಂದ್ರೆ ಎತ್ತಿಗೆ ಎಲ್ಲ ದಾರ ಹಾಕ್ತಾರಲ್ಲ ಆ ತರ ಒಂದು, ಅಂದ್ರೆ ದಾರ ಅಂತ ಒಂದು ಅವ್ರ ಕಲ್ಪನೆ, ಆ ದೃಷ್ಟಿಯಿಂದ ಹಾಕೋರು. ಆದ್ರೆ ಅದು ಆರೋಗ್ಯಕ್ಕೆ ಎಷ್ಟು ಅಂದ್ರೆ ಮಹತ್ವ ಕೊಡ್ತಾ ಇತ್ತು ಪಾಪ ಅವ್ರಿಗೆ ಗೊತ್ತಾ ಇರ್ಲಿಲ್ಲ. ಆ- ಆದ್ರೂ ಅವರು ಆ ಕಲ್ಪನೆಯಲ್ಲಿ ಹಾಕಿದ್ರು ನಮ್ಗ್ ಆರೋಗ್ಯ ಚೆನ್ನಾಗ ಇರ್ತಾ ಇತ್ತು ಅವಾಗಿನ ಕಾಲದಲ್ಲಿ. ಅವ್ರು ಆ ಒಂದು ಕಲ್ಪನೆಯಲ್ಲಿ ಹಾಕ್ತಾ ಇದ್ರು. ಅದಕ್ಕಾಗಿ ನಾವು ಈ ಅಂದ್ರೆ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದ್ರೆ, ಅಂದ್ರೆ ಆಯುರ್ವೇದ ಮತ್ತು ನಾಡಿ ತತ್ವದ ಪ್ರಕಾರ ಮೂಗಿನ ಎಡನಾಸದಿಂದ ಬದಿಯ ಸ್ಥಳ ಮಹಿಳೆಯ ಗರ್ಭಾಶಯ ಮತ್ತು ಅಂಡಾಶಯ, ಮೆನ್ಸ್ಟ್ರುಯಲ್ ಅಂತ ಹೇಳ್ತೀವಿ ಅಂದ್ರೆ ಮಾಸಿಕ ನೋವು, ಇವಕ್ಕೆ ಸಂಬಂಧಿತ ನಾಡಿಗಳು ನಿಯಂತ್ರಿಸುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಎಡಭಾಗದಲ್ಲಿ ನಿಯಂತ್ರಿಸುವ ಒಂದು ಶಕ್ತಿ ಎಡಭಾಗಕ್ಕೆ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಮೂಗುತಿ ಹಾಕಿದಾಗ ಆ ಸ್ಥಳಕ್ಕೆ ಆಗುವ ಸಣ್ಣ ಪ್ರೇರಣೆ ನೋವು ಕಡಿಮೆ ಆಗ್ಲಿಕ್ಕೆ, ಪ್ರತಿ ಮಂತು ಸೈಕಲ್ ಅಂದ್ರೆ ಆ ಅಂದ್ರೆ ಮಾಸಿಕ ಸೈಕಲ್ ಇರುತ್ತಲ್ಲ ಅದು ರೆಗ್ಯುಲರ್ ಆಗ್ಲಿಕ್ಕೆ, ಮತ್ತು ಹಾರ್ಮೋನ್ ಬ್ಯಾಲೆನ್ಸ್ ನ ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ ಅಂತ ಇದು ಎಡಭಾಗದಲ್ಲಿ ಮೂಗುತಿ ಹಾಕೊಳ್ಳೋದು ಮತ್ತು ಚುಚ್ಚುವಂತ ಒಂದು ಪ್ರಕ್ರಿಯೆ ಇತ್ತು. ಅಂದ್ರೆ ಅದಕ್ಕಾಗಿ ಮಹಿಳೆಯರು ಎಡಭಾಗಕ್ಕೆ ಮೂಗುತಿಯನ್ನು ಹಾಕ್ತಾ ಇದ್ರು. ಅಂದ್ರೆ ಒಂದೊಂದು ಸಂಪ್ರದಾಯದಲ್ಲಿ ಒಂದೊಂದ್ ತರ ಇರುತ್ತೆ, ಅಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಕರಿತಾ ಇರ್ತಾರೆ. ಹೆಚ್ಚಾಗಿ ಎಲ್ಲರೂ ಎಡಭಾಗದಲ್ಲಿನೇ ಧರಿಸೋದು, ಯಾವ್ದೇ ಸಂಪ್ರದಾಯದಲ್ಲಿ ಇದ್ರು ಎಡಭಾಗದಲ್ಲೇ ಹಾಕ್ತಾರೆ. ಹೆಚ್ಚಾಗಿ ಬಲಭಾಗದಲ್ಲಿ ಒಂದು ಫ್ಯಾಷನ್ ಅಂತ ಹಾಕ್ತಾರೆ, ಬಲಭಾಗ ಅಂದ್ರೆ ಎಡಭಾಗದಲ್ಲಿ ಹಾಕುವ ಒಂದು ಪದ್ಧತಿನೇ ಹೆಚ್ಚಾಗಿ. ಅಂದ್ರೆ ಒಂದೊಂದು ಪ್ರದೇಶದಲ್ಲಿ ಅದು ಒಂದೊಂದು ದೃಷ್ಟಿಯಿಂದ ಕರಿತಾ ಇರ್ತಾರೆ. ಅಂದ್ರೆ ಮೂಗುತಿ ಇರ್ಬೋದು, ಮಹಾರಾಷ್ಟ್ರದವರು ನಾಥ್ ಅಂತ ಕರಿತಾ ಇದ್ರು, ಅಂದ್ರೆ ಅವ್ರವ್ರ ಒಂದು ಹೆಸರಲ್ಲಿ ಕರಿತಾ. ಆದ್ರೆ ಅದು ಮೂಗುತಿಗೆ ಅಷ್ಟೊಂದು ಮಹತ್ವವಿದೆ ಅಂತಾನೆ, ಅಂದ್ರೆ ಆರೋಗ್ಯ ದೃಷ್ಟಿಯಿಂದಾನೇ ಅವರು ಹಾಕ್ತಾ ಇದ್ರು ಅನ್ನೋದು ಕಾಣ್ತಾರೆ. ಮತ್ತೆ ಪ್ರಸವ ಸಮಯ ಅಂದ್ರೆ ಡೆಲಿವರಿ ಸಮಯದಲ್ಲಿ ತುಂಬಾ ಸುಲಭ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಹೆಣ್ಣಿನ ಮೂಗಿನ ಎಡಭಾಗದ ಇರುವ ನರ್ವ್ ಎಂಡಿಂಗ್ಸ್ ಅಂತ ಹೇಳ್ತೀವಿ, ಅದು ಗರ್ಭಾಶಯದ ಮಸಲ್ಸ್ ರಿಲ್ಯಾಕ್ಸ್ ಆಗುವುದಕ್ಕೆ ಸಹಾಯ ಮಾಡುತ್ತೆ ಅಂತ, ಅಂದ್ರೆ ಎಡಭಾಗಕ್ಕೆ ಸಂಬಂಧಿಸಿ ಇದರಿಂದ ನಾರ್ಮಲ್ ಡೆಲಿವರಿ ಆಗ್ಲಿಕ್ಕೆ ತುಂಬಾ ಸಹಕಾರಿ ಅಂತ ಹೇಳುತ್ತೆ. ಮತ್ತೆ ಶ್ವಾಸಕೋಶಕ್ಕೆ ಅಂದ್ರೆ ರೆಸ್ಪಿರೇಟರಿ ಸಿಸ್ಟಮ್ ಅಂತ ನಾವ್ ಏನ್ ಹೇಳ್ತೀವ, ಆರೋಗ್ಯ ಸುಧಾರಣೆ ಅಂದ್ರೆ ಮೂಗಿನ ಬದಿಯಲ್ಲಿರುವ ಅಕ್ಯುಪ್ರೆಷರ್ ಪಾಯಿಂಟ್ ಶ್ವಾಸಕೋಶಕ್ಕೆ ಸಂಬಂಧಿಸೋದು, ಥ್ರೋಟಿಗೆ ಸಂಬಂಧಿಸಿದ್ದು, ಆ ತರದೆಲ್ಲ ಏನಾದ್ರೂ ಸಮಸ್ಯೆ ಇದೆ ಅಂದ್ರೆ ಇದಕ್ಕೆ ಸಂಪರ್ಕ ಹೊಂದಿರೋದ್ರಿಂದ ಈ ಮೂಗುತಿ ಹಾಕೋದ್ರಿಂದ ಉಸಿರಾಟ ಸುಗಮವಾಗಿ ಆಗುತ್ತೆ. ಮತ್ತೆ ಸ್ನೀಸಿಂಗ್ ಇರ್ಬೋದು, ಕಾಫ್ ಇರ್ಬೋದು, ಈ ತರದೆಲ್ಲ ಕಡಿಮೆ ಆಗಲು ಸಹಕಾರಿ ಆಗುತ್ತೆ ಅನ್ನೋ ಒಂದು ಈ ಆಯುರ್ವೇದದಲ್ಲಿ ಮತ್ತೆ ವೈಜ್ಞಾನಿಕವಾಗಿ ಒಂದು ಹೇಳುವ ಒಂದು ಸಂಪ್ರದಾಯ ಇದೆ ಅಂತ ಹೇಳ್ಬೋದು. ಮತ್ತೆ ಆಂಗ್ಸೈಟಿ ಅಂದ್ರೆ ಇದರಿಂದ ಆಂಗ್ಸೈಟಿ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ನೋಡಿ ಚಿಕ್ಕವರು ಇದ್ಬೇಕಾದ್ರೇನೆ ಅಂದ್ರೆ ಮೂಗನ್ನು ಸುತ್ತಬಿಡ್ತಾ ಇದ್ರು. ಅಂದ್ರೆ ನಮ್ಗೆಲ್ಲ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಮೂಗುತಿ ಹಾಕೋಬೇಕು ಅಂತ ಹೇಳ್ತಾ ಇದ್ರು. ಅಂದ್ರೆ ಒತ್ತಡ ಕಡಿಮೆ ಆಗುತ್ತೆ. ಅಂದ್ರೆ ಅಕ್ಯುಪ್ರೆಷರ್ ಪ್ರಕಾರ ಮೂಗಿನ ಬದಿಯಲ್ಲಿರುವ ಪಾಯಿಂಟ್ ಕ್ಲಾಂಬಿಂಗ್ ಪಾಯಿಂಟ್ ಅಂತ ಕರೀತಾ. ಇದಕ್ಕೆ ಒತ್ತಡ ಬಂದಾಗ ಮನಸ್ಸಿನ ಉದ್ವೇಗ, ಆಂಗ್ಸೈಟಿ, ಮತ್ತೆ ಹಾರ್ಟ್ ಪಲ್ಪೇಷನ್ ಅಂತ ನಾವ್ ಹೇಳ್ತೀವಿ, ಇದನ್ನೆಲ್ಲ ಕಡಿಮೆ ಮಾಡುವ ಗುಣ ಆ ಎಡಗಡೆ ಇರುವ ಪಾಯಿಂಟಿಗೆ ಇದೆ ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ನಾವು ಮೂಗುತಿ ಧರಿಸೋದ್ರಿಂದ ಅಂದ್ರೆ ಹೆಚ್ಚಾಗಿ ಅಂದ್ರೆ ಆ ಹಾಕಿ ಮತ್ತೆ ಆ ಪಾಯಿಂಟ್ ಅನ್ನು ಅಂದ್ರೆ ಪಾಯಿಂಟಿಗೆ ಆ ಗುಣ ಇದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಮೂಗುತಿಯನ್ನು ಚುಚ್ಚಬೇಕು, ಅಂದ್ರೆ ಮೂಗಿನ ಚುಚ್ಚಿ ಮೂಗುತಿಯನ್ನು ಹಾಕ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಪಿತ್ತ ಸಮತೋಲನ ಅಂತ ಅಂದ್ರೆ ತಾಪಮಾನ ನಿಯಂತ್ರಣೆ, ಮುಖದ ಮಧ್ಯಭಾಗ ಅಂದ್ರೆ ಮಧ್ಯಭಾಗದಲ್ಲಿ ಪಿತ್ತದ ಒಂದು ಸೀಟ್ ಇರುತ್ತೆ. ಆ ಮೂಗಿನ ಬದಿಗೆ ಲೋಹದ ಸ್ಪರ್ಶ ಅಥವಾ ಲೋಹದ ಹಾಕ್ತಾರೆ, ಹೆಚ್ಚಾಗಿ ಗೋಲ್ಡ್ ಹಾಕ್ತಾರೆ, ಹೆಚ್ಚಾಗಿ ಸಿಲ್ವರ್ ಹಾಕ್ತಾರೆ. ಅದ್ರಲ್ಲೆಲ್ಲ ತಾಮ್ರದ ಗುಣ ಇದ್ದೇ ಇರುತ್ತೆ. ಗೋಲ್ಡ್ ಅಂದ್ರೆ ತಾಮ್ರದ ಗುಣ ಇದ್ದೇ ಇರುತ್ತೆ ಅದ್ರಲ್ಲಿ. ಅದ್ ಹಾಕಿದಾಗ ನಮ್ಗೆ ಮೂಗಲ್ಲಿ ಹಾಕಿದಾಗ ನಾವು ಅಂದ್ರೆ ಚುಚ್ಚಿ ಹಾಕಿದಾಗ ನಮ್ಮ ಮೂಗಿನ ಮುಖಾಂತರ ಅದು ದೇಹದ ಎಲ್ಲ ಕಡೆ ಪ್ರಸರಿಸುತ್ತಲ್ಲ, ಆಗ ಏನಾಗುತ್ತೆ ಹೀಟ್ ಬ್ಯಾಲೆನ್ಸ್ ಆಗುತ್ತೆ. ಅಂದ್ರೆ ನಮ್ಗೆ ಹೀಟ್ ಆದ್ರೆ ತಂಪಾಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಪಿತ್ತ ಅಂದ್ರೆ ನಮ್ಮ ದೇಹದಲ್ಲಿ ಪಿತ್ತ ಅಂಶ ಏನಿರುತ್ತೋ ಅದು ಕಡಿಮೆ ಮಾಡುತ್ತೆ. ಚರ್ಮದ ಅಂದ್ರೆ ಏನಾದ್ರೂ ಚರ್ಮದ ಸಮಸ್ಯೆಗಳಿದ್ರೆ ಅದನ್ನು ಕೂಡ ಅಂದ್ರೆ ಪೋಷಣೆ ಮಾಡುತ್ತೆ, ಮತ್ತು ಚರ್ಮದ ಏನಾದ್ರು ಸಣ್ಣ ಪುಟ್ಟ ಕಾಯಿಲೆಗಳಿದ್ರು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಎನರ್ಜಿ ಫ್ಲೋ ಅಲ್ಲಿ ಸುಧಾರಣೆ ಅಂದ್ರೆ ಎನರ್ಜಿಯಲ್ಲಿ ಸುಧಾರಣೆ, ಆಯುರ್ವೇದ ಮತ್ತು ಮರ್ಮ ಥೆರಪಿ ಪ್ರಕಾರ ಅಂದ್ರೆ ನಾಸಾ ಮರ್ಮಗಳು ಅಂತ ನಾವ್ ಏನ್ ಹೇಳ್ತೀವ, ಶರೀರಕ್ಕೆ ಎನರ್ಜಿ ಕೊಡುವಂತ ಸರ್ಕ್ಯುಲೇಷನ್ ಇರುತ್ತಾ ಅದು ಕೂಡ ಸುಧಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಬ್ರೈನ್ ಫಂಕ್ಷನ್ಸ್ ಏನಿರುತ್ತೆ ಅಂದ್ರೆ ಬ್ರೈನಿಗೆ ಅದಕ್ಕೂ ಕನೆಕ್ಟ್ ಇರುತ್ತಲ್ಲ, ಅದಕ್ಕೋಸ್ಕರ ಅದನ್ನು ಕೂಡ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಅಂತ ಹೇಳ್ತಾರೆ. ಬ್ರೈನಿನ ಆಕ್ಟಿವಿಟೀಸ್ ಏನಿರುತ್ತೋ ಅದಕ್ಕೋಸ್ಕರ ಮೂಗುತಿಯನ್ನು ನಾವು ಹಾಕ್ಬೇಕು, ಅಂದ್ರೆ ಚುಚ್ಚಿ ಹಾಕ್ಬೇಕು ಅನ್ನೋದು ಒಂದು ಪಾಯಿಂಟ್ ಇದೆ. ಅದೇ ರೀತಿ
ಅಂದ್ರೆ ನಾವು ನಮ್ಮ ಅಂದ್ರೆ ಕಾನ್ಸಂಟ್ರೇಷನ್ ಸ್ಟಡಿ ಅಂದ್ರೆ ಏಕಾಗ್ರತೆಗೂ ಕೂಡ ಈ ಮೂಗುತಿಯನ್ನು ಹಾಕುವುದು ತುಂಬಾ ಒಳ್ಳೆಯದು. ಅಂದ್ರೆ ಚುಚ್ಚಿ ನಾವು ಅಂದ್ರೆ ಚುಚ್ಚುತ್ತೀವಲ್ಲ, ಆ ಚುಚ್ಚಿದಾಗ ಅದು ಆಗತ್ತೆ, ಹಾಗೆ ಹಾಕಿದ್ರೆ ಆಗಲ್ಲ. ಎಷ್ಟೋ ಜನ ಈಗ ಫ್ಯಾಷನ್ನಿಗೋಸ್ಕರ ಏನ್ ಮಾಡ್ತಾರೆ, ಚುಚ್ಚೋಲ್ಲ, ಹಾಗೆ ಅದ್ರದ್ದು ಪ್ರೆಸ್ಸಿಂಗ್ ಎಲ್ಲ ಸಿಗುತ್ತೆ ಅಂತ ಹಾಕೊಂಡ್ಬಿಡ್ತಾರೆ. ಅದರಿಂದ ಏನು ಅಂದ್ರೆ ಪ್ರಯೋಜನ ಇಲ್ಲ. ಅದೇನು ನಾವು ಚುಚ್ಚಿನೇ ಹಾಕ್ಬೇಕು. ಆ ಚುಚ್ಚಿ ಹಾಕಿದಾಗ ಅಲ್ಲಿ ಹೋಲ್ ಆಗಿರುತ್ತೆ, ಆ ಮೂಲಕ ಅಂದ್ರೆ ನಾವೇನು ಸಿಲ್ವರ್ ಹಾಕಿರ್ತೀವೋ, ತಾಮ್ರದ ಹಾಕಿರ್ತೀವಿ ಅಥವಾ ಗೋಲ್ಡಿನ, ಅದ್ರ ಆ ಮೂಲಕ ಅದು ನಮ್ಗೆ ಎಲ್ಲ ದೇಹ ಕಡೆಗೆ ಅದು ಪ್ರಸಾರ ಮಾಡ್ತಾ ಇರುತ್ತೆ. ಮತ್ತೆ ಅಕ್ಯುಪ್ರೆಷರ್ ಪಾಯಿಂಟ್ ಅದು ವರ್ಕ್ ಆಗ್ತಾ ಇರುತ್ತೆ. ಯಾಕಂದ್ರೆ ನಾವು ಇಲ್ಲಿ ಚುಚ್ಚಿದಾಗ ಆ ಪಾಯಿಂಟ್ ಇರುತ್ತಲ್ಲ, ಅದ್ರ ಮೂಲಕ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಈ ಎಲ್ಲ ಕಾರಣಗಳಿಂದ ನಾವು ಅಂದ್ರೆ ಏಕಾಗ್ರತೆ ಇರ್ಬೋದು, ಚಿಂತೆ, ಒತ್ತಡ ಇದನ್ನೆಲ್ಲ ನಿವಾರಿಸ್ಕೊಳ್ಳಿಕ್ಕೆ, ಮತ್ತೆ ಅಂದ್ರೆ ಒಂಥರ ಚಂಚಲ ಆಗಲ್ಲ ನೋಡಿ ಮನಸ್ಸು, ಅಂದ್ರೆ ಹಿಡಿತದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಬ್ರೈನ್ ಏನಿದೆ ಅದು ಒಂದು ಸೀಮಿತದಲ್ಲಿ ಇರುತ್ತೆ. ಆಗೋಸ್ಕರ ಅಂದ್ರೆ ಹಿಂದಿನ ಕಾಲಿಂದಾನು ಬಂದಿದ್ದೀರಿ ಅದು. ನಾವು ಒಂದು ಯಾಕಂದ್ರೆ ಲೇಡೀಸಿಗೆ ಅಂದ್ರೆ ಒತ್ತಡಗಳು ಜಾಸ್ತಿ, ಅಂದ್ರೆ ಚಿಂತೆ ಮಾಡೋದು ಜಾಸ್ತಿ. ಅದರಿಂದ ಆ ಕಾರಣದಿಂದ ಇದು ಹಾಕೊಂಡಾಗ ಆ ಚಿಂತೆಯಿಂದ ದೂರೋದು, ಏನೇ ಒತ್ತಡ ಇದ್ರೂ ನಾವು ಸುಧಾರಣೆ ಮಾಡ್ಕೊಳ್ಳಬೇಕು ಅನ್ನೋ ಕಾರಣದಿಂದ ಚುಚ್ಚಿ ಮೂಗುತಿಯನ್ನು ಹಾಕ್ತಾ ಇದ್ರು. ಹಾಗಾದ್ರೆ ಅದು ಯಾವ ಲೋಹದ ಮೂಗುತಿ ಹಾಕಿದ್ರೆ ತುಂಬಾ ಒಳ್ಳೆಯದು ಅಂತ ಅಂದ್ರೆ ಸಿಲ್ವರ್ ಹಾಕ್ಬೋದು, ಗೋಲ್ಡ್ ಹಾಕ್ಬೋದು, ಆ ಅಂದ್ರೆ ತಾಮ್ರದ ಹಾಕ್ಬೋದು. ಹೆಚ್ಚಾಗಿ ಅದೆಲ್ಲ ಹಾಕಿದಾಗ ತುಂಬಾ ಒಳ್ಳೆಯದು. ಅಂದ್ರೆ ಈಗ ಸಿಲ್ವರ್ ಹಾಕಿದ್ರೆ ಅದು ದೇಹಕ್ಕೆ ಅಂದ್ರೆ ಹೀಟ್ ಅನ್ನು ಅಂದ್ರೆ ತಂಪು ಮಾಡುತ್ತೆ, ಹೀಟ್ ಅನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಆಂಟಿ ಇನ್ಫ್ಲಮೇಟರಿಯನ್ನು ಮಾಡುತ್ತೆ ಅದು. ಮತ್ತೆ ಪಿತ್ತ ಸಮಸ್ಯೆಗೆ ಈ ಸಿಲ್ವರ್ ತುಂಬಾ ಸೂಕ್ತ ಅಂತ ಹೇಳ್ತಾರೆ. ಅದೇ ರೀತಿ ಗೋಲ್ಡ್ ಹಾಕಿದಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಮತ್ತೆ ಹಾರ್ಮೋನ್ ಸಪೋರ್ಟ್ ಮಾಡುತ್ತೆ. ಹಾರ್ಮೋನ್ ಅಂದ್ರೆ ಇಂಬ್ಯಾಲೆನ್ಸ್ ಆಗದೆ ಇದ್ದಂಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಚಿನ್ನದ ಹಾಕಿದಾಗ ಅಂತ ಹೇಳ್ತಾರೆ. ಮತ್ತು ಗ್ಲೋ ಬರುತ್ತೆ, ಮತ್ತೆ ಶಾಂತಿ ಕೊಡುತ್ತೆ ಅಂತ ಹೇಳ್ತಾರೆ ಚಿನ್ನದ ಹಾಕಿದಾಗ. ಅದಕ್ಕೋಸ್ಕರ ನಾವು ಈ ಸಿಲ್ವರ್ ಇರ್ಬೋದು ಅಂದ್ರೆ ಚಿನ್ನದ ಹಾಕೋದು ತುಂಬಾ ಒಳ್ಳೇದು ಅಂತ ಹೇಳುದು. ಅಂದ್ರೆ ತಾಮ್ರದ್ದು ಅಂತ ಮೂಗುತಿ ಅಂತ ಏನೂ ಇರಲ್ಲ, ಮಾಡಿರ್ತಾರೆ. ಅಂದ್ರೆ ಈ ಚಿನ್ನ ಮಾಡ್ಬೇಕಾದ್ರೆ ತಾಮ್ರ ಮಿಕ್ಸ್ ಮಾಡೇ ಇರ್ತಾರೆ. ಅದ್ರ ಮೂಲಕನೇ ಅದು ಅದ್ರಲ್ಲಿ ತಾಮ್ರದ ಗುಣ ಇದ್ದೇ ಇರುತ್ತೆ. ಅದ್ರ ಮೂಲಕ ಅದನ್ನ ನಾವು ಹಾಕಿದಾಗ ನಮ್ಗೆ ಇಷ್ಟೆಲ್ಲ ಆರೋಗ್ಯ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಹೀಗೆ ಅಂದ್ರೆ ಒಂದು ಹಿನ್ನೆಲೆಯಿಂದ ಒಂದು ಬಂದಿದೆ. ಅಂದ್ರೆ ಹೊಸಲು ದಾಟ್ಬೇಕಾದ್ರೆ ಅಂದ್ರೆ ಹೆಣ್ಣು ಮನೆ ಅಂದ್ರೆ ಒಂದು ಮನೆಯಿಂದ ಇನ್ನೊಂದು ಮನೆ ಹೋಗ್ಬೇಕಾದ್ರೆ, ಮದುವೆ ಆಗಿ ಹೋಗ್ಬೇಕಾದ್ರೆ ಹೊಸಲು ದಾಟ್ಬೇಕಾದ್ರೆ ಅವ್ಳು ಮೂಗ್ ಚುಚ್ಚೇ ಇರ್ಬೇಕು ಅಥವಾ ಮೂಗಿಚ್ಚು ಧರಿಸ್ಲೇಬೇಕು ಅಂತ ಒಂದು ಕಾರಣ ಇದೆ. ಅದು ಹಿಂದಿಂದ ಅದು ಸಂಪ್ರದಾಯ ಅಂದ್ರವಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಅಂದ್ರೆ ನಮ್ಮ ಮನೆಗೆ ಬರುವ ಹೆಣ್ಣು ಅಂದ್ರೆ ನಮ್ಮ ಮನೆಯನ್ನು ದಾಟಬೇಕಾದ್ರೆ ಅಂದ್ರೆ ಆ ಮನೆಯಿಂದ ಈ ಮನೆಗೆ ಬರ್ಬೇಕಾದ್ರೆ ಅವ್ಳು ಹೊಸ ಒಂದು ಯುಗಕ್ಕೆ ಬಂದಿರ್ತಾಳೆ. ಅಲ್ಲಿ ಒಂದು ಸಂಪೂರ್ಣ ಒಂದು ಅಂದ್ರೆ ಇದು ಮಾಡಿ ಈ ಒಂದು ಹೊಸ ಲೋಕಕ್ಕೆ ಈ ಅಂದ್ರೆ ಈ ಪ್ರಪಂಚಕ್ಕೆ ಅಂದ್ರೆ ಈ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಬೇಕು ಅನ್ನೋ ಕಾರಣದಿಂದ ಅವಳು ಹೊಸಲು ದಾಟಿ ಬರ್ಬೇಕಾದ್ರೆ ಅಂದ್ರೆ ಮೂಗುತಿಯನ್ನು ಚುಚ್ಕೋಬೇಕು ಅನ್ನೋ ಸಂಪ್ರದಾಯ ಒಂದು ಮಾಡ್ಕೊಂಡಿದ್ರು. ಅವ್ರಿಗೆ ಅದು ಏನಕ್ಕೆ ಅಂತ ಅಷ್ಟು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಬಟ್ ಒಂದಂದ್ರೆ ನಾನು ನನ್ ಮನೆ ಸೊಸೆಯಾಗಿ ಬರ್ಬೇಕಾದ್ರೆ ಅವಳು ಮೂಗು ಚುಚ್ಕೊಂಡಿರ್ಬೇಕು, ಇಲ್ಲ ಅಂದ್ರೆ ನಾನ್ ಮನೆ ದಾಟ್ಸಲ್ಲ ಅಂತ ಒಂದು ಸಂಪ್ರದಾಯ ಮಾಡ್ಕೊಂಡಿದ್ರು. ಆದ್ರೆ ಅದು ಏನಕ್ಕೆ ಅಂದ್ರೆ ಅದ್ರ ಆಚರಣೆಯಲ್ಲಿ ಒಂದು ಹಿಂದಿನ ಒಂದು ಜ್ಞಾನ ಅಡಗಿರುತ್ತೆ ಅಂತ ಹೇಳ್ಬೋದು. ಅಂದ್ರೆ ಮದುವೆ ದಿನ ಅಂದ್ರೆ ಅಂದ್ರೆ ಹೆಣ್ಣಿಗೆ ಏನದು ಅಂದ್ರೆ ಮನೋಶಾರೀರಿಕ ಸ್ಥಿತಿ ಅಂತ ಹೇಳ್ತೀವಿ. ಅಂದ್ರೆ ಮದುವೆ ದಿನ ಹೆಣ್ಣಿನ ಸ್ಥಿತಿ ಹೇಗಿರುತ್ತೆ ಅಂದ್ರೆ ಬಾಲ್ಯದ ಅಂದ್ರೆ ಮನೆಯೊಂದಿನ ಭಾವನಾತ್ಮಕ ವಿಚ್ಛೇದನ ಇರುತ್ತೆ. ಹೊಸ ಮನೆಗೆ ಪ್ರವೇಶ ಅಂದ್ರೆ ಹೊಸ ಮನೆಗೆ ಅವಳು ಸಂಬಂಧಗಳನ್ನು ಕೂಡ್ಸ್ಕೊಳ್ಬೇಕಾಗತ್ತೆ. ಮತ್ತೆ ಅಂದ್ರೆ ಜನ ಸಮೂಹ ಸಂಪ್ರದಾಯಗಳ ಅಡೆತಡೆ, ಆ ಮನೆಯಲ್ಲಿರೋ ಸಂಪ್ರದಾಯ ಈ ಮನೆಯಲ್ಲಿ ಇರಲ್ಲ, ಎಲ್ಲ ಚೇಂಜಸ್ ಇರುತ್ತೆ. ಅಲ್ಲಿ ಸಂಪ್ರದಾಯ ಬೇರೆ, ಇಲ್ಲಿ ಸಂಪ್ರದಾಯ ಬೇರೆ ಎಲ್ಲ ಇರುತ್ತೆ. ಅದನ್ನೆಲ್ಲ ನಮಗೆ ಮೆತ್ತಿ ನಿಲ್ಲಿಕ್ಕೆ ನಮ್ಮ ಮೆದುಳಿಗೆ ಹೆಚ್ಚು ಸಕ್ರಿಯವಾಗಿ ನಾವು ಕೆಲಸ ಮಾಡಬೇಕಾಗತ್ತೆ. ಅಂದ್ರೆ ಆಕ್ಟಿವ್ ಆಗಿ ಕೆಲಸ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ಅಂದ್ರೆ ನಮ್ಮ ಸಿಂಪಥೆಟಿಕ್ನೆಸ್ ಅಂತ ನಾವ್ ಹೇಳ್ತೀವಿ. ಆ ನರು ತುಂಬಾ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡುತ್ತೆ ಅಂತ ಅಂದ್ರೆ ಅವಾಗ ಹೃದಯದ ಒಂದು ಅಂದ್ರೆ ನಮ್ಮ ಭಾವನೆ ಇರ್ಬೋದು, ಅದಕ್ಕೆ ಒತ್ತಡ ಕಡಿಮೆ ಆಗುವಂತದ್ದು, ಉಸಿರಾಟ ಸ್ಥಿರವಾಗದೆ ಇದಂತ ಸ್ಥಿರವಾಗಿರೋದು, ಅಂದ್ರೆ ಹೆಚ್ಚು ಟೆನ್ಷನ್ ಮಾಡ್ಕೊಳ್ಳೆ ಇದಕ್ಕೆ ಇದಕ್ಕೆಲ್ಲ ಅಂದ್ರೆ ಈ ಮೂಗುತಿ ಚುಚ್ಚಿದಾಗ ಅದು ಒತ್ತಡಗಳು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ.
ಅದೇ ರೀತಿ ಈ ಅಂದ್ರೆ ಮೂಗಿನ ತುದಿ ನರಮಂಡಲಗಳ ಪ್ರವೇಶ ದ್ವಾರ ಅಂತ ಹೇಳ್ತಾರೆ. ಅಂದ್ರೆ ವೈಜ್ಞಾನಿಕ ದೃಷ್ಟಿಯಲ್ಲಿ ನೋಡೋದಾದ್ರೆ ಮೂಗಿನ ತುದಿಯಲ್ಲಿ ಟೀಜಮೀಕನಲ್ ನರ್ವ್ ಅಂತ ಒಂದು ಸಂಬಂಧಿತ ಒಂದು ನರಬಿಂದು ಇರುತ್ತಂತೆ. ಅವು ಮೆದುಳಿಗೆ ಆಟೋಮೆಟಿಕ್ ನರ್ವ್ ಸಿಸ್ಟಮ್ಗೆ ನೇರ ಸಂಪರ್ಕ ಹೊಂದಿರುತ್ತೆ ಅಂತ ಹೇಳ್ತಾರೆ. ಈ ಭಾಗಕ್ಕೆ ಅದು ಮೃದುವಾದ ಒಂದು ಒತ್ತಡ ಕೊಡುತ್ತೆ, ಅಥವಾ ನಿರಂತರ ಅದಕ್ಕೆ ಸ್ಪರ್ಶ ಸಿಕ್ಕಿದಾಗ ಮನಸ್ಸು ಶಾಂತವಾಗ್ಲಿ ಸ್ಟಾರ್ಟ್ ಆಗುತ್ತಂತೆ, ದೇಹ ಸಮತೋಲನ ಕೊಡುತ್ತೆ, ಆತಂಕ ಕಡಿಮೆ ಆಗುತ್ತೆ. ಅಂದ್ರೆ ನಾನೀಗ ಒಂದು ಹೊಸ ಮನೆಗೆ ಬಂದಿದ್ದೀನಿ, ನಾನು ಇಲ್ಲಿ ಬಂದಾಗ ನನಗೆ ಇರುವ ಆತಂಕಗಳನ್ನು ನಾನು ಅಂದ್ರೆ ಬ್ಯಾಲೆನ್ಸ್ ಮಾಡ್ಕೋಬೇಕು, ಹೊಸ ಪರಿಸರಕ್ಕೆ ಹೊಂದ್ಕೋಬೇಕು, ಅಂದ್ರೆ ಏನೋ ಉದ್ವೇಗ ಆಗದೆ ಇದ್ದಂಗೆ ಎಲ್ಲ ಕಾಪಾಡಿಕೊಳ್ಳಿಕ್ಕೆ ಈ ಚುಚ್ಚಿದ ಭಾಗದಿಂದ ನಾವು ಮೂಗುತಿ ಹಾಕಿದಾಗ ಅದು ದೇಹಕ್ಕೆ ಅಂದ್ರೆ ಸ್ತ್ರೀಯ ದೇಹ ಅಂದ್ರೆ ಹೆಚ್ಚಾಗಿ ನರಗಳೆಲ್ಲ ಎಡಬಾಲಕ್ಕೆ ಸಂಬಂಧಿಸಿದ್ರಿಂದ ಅಲ್ಲಿ ನಮ್ಗೆ ಅಂದ್ರೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣದಿಂದ ಅದನ್ನ ಮಾಡ್ತಾ ಇದ್ರು. ಅದೇ ಕಾರಣ ಅದ್ ಮತ್ತೆ ಸ್ತ್ರೀ ದೇಹ ಮತ್ತು ಪ್ರಜನನ ವ್ಯವಸ್ಥೆಯ ಸಂಪರ್ಕ ಅಂತ ಹೇಳಿ ಆಯುರ್ವೇದ ಮತ್ತು ನರಶಾಸ್ತ್ರ ಎರಡೂ ಹೇಳುವುದೆಂದರೆ ಎಡಮೂಗಿನ ತುದಿಯ ನರಬಿಂದು ಸ್ತ್ರೀ ಹಾರ್ಮೋನ್ ವ್ಯವಸ್ಥೆಗೆ ಸಂಬಂಧಿಸಿದ ಗರ್ಭಾಶಯ ಮತ್ತು ಎಂಡ್ರೋಕ್ರೈನ್ ವ್ಯವಸ್ಥೆಯೊಂದಿಗೆ ಸಂಪರ್ಕ ಅಂತ ಹೇಳ್ತಾರೆ. ಅಂದ್ರೆ ಮದುವೆ ದಿನದಿಂದ ಅಂದ್ರೆ ದೇಹವನ್ನು ಹೊಸ ಜೈವಿಕ ಹಂತಕ್ಕೆ ಸಿದ್ಧಗೊಳಿಸುವ ಒಂದು ಕಾಲ, ಅಂದ್ರೆ ಸಿದ್ಧಗೊಳಿಸುವ ಒಂದು ಸಂಕೇತ, ಹೊಸದೊಂದು ಸೃಷ್ಟಿ ಮಾಡೋಕೆ ಹೊರಟಿರುವಂತ ಕಾಲ ಅದು ಅಲ್ವಾ. ಆ ಕಾರಣದಿಂದ ಸ್ತ್ರೀ ತತ್ವದ ಜವಾಬ್ದಾರಿಯನ್ನು ಅಂದ್ರೆ ಸ್ವೀಕರಿಸುವ ಒಂದು ಪ್ರಕ್ರಿಯೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಆ ಜವಾಬ್ದಾರಿ ಜಾಸ್ತಿ ಐತೆ. ನಾವ್ ಯಾಕಂದ್ರೆ ಒಂದು ಬೇರೆ ಒಂದು ಮನೆಯಿಂದ ಇನ್ನೊಂದು ಮನೆ ಪ್ರವೇಶ, ನಮ್ಗೆ ಈ ಮದುವೆ ಆದ ತಕ್ಷಣ ನಮ್ಗೆ ಹೊಸದೊಂದು ಅಧ್ಯಯನ ಸ್ಟಾರ್ಟ್ ಆಗಿರುತ್ತೆ. ನಾವು ಒಂದು ಸೃಷ್ಟಿಯನ್ನು ಸೃಷ್ಟಿಸುವ ಹೊಸ ಒಂದು ಅಧ್ಯಯನಕ್ಕೆ ನಾವು ಕಾಲಿಡ್ತಾ ಇರ್ತೇವೆ. ಆಗ ನಮ್ಗೆ ಜವಾಬ್ದಾರಿ ಜಾಸ್ತಿ ಆಗ್ತಾ ಇರುತ್ತೆ. ಆ ಕಾರಣದಿಂದ ಅಂದ್ರೆ ಹಾರ್ಮೋನ್ ಅನ್ನ ವ್ಯವಸ್ಥಿತವಾಗಿ ಮಾಡ್ಕೊಳ್ಳಿಕ್ಕೆ ಸುಲಭವಾಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಗರ್ಭಾಶಯದ ಅಂದ್ರೆ ಧರಿಸ್ಲಿಕ್ಕೆ, ಅಥವಾ ನಮ್ಗೆ ಅಂದ್ರೆ ನಾವು ಡೆಲಿವರಿ ಆದಾಗ ಪ್ರಸವ ಸಮಯ ಒಳ್ಳೇದಾಗ್ಲಿಕ್ಕೆ, ಅಂದ್ರೆ ಈ ಕಾರಣದಿಂದ ಅವರಿಗೆ ಹಿಂದಿನವ್ರಿಗೆ ಗೊತ್ತಿತ್ತು ಅನ್ಸುತ್ತೆ, ಇದೆಲ್ಲ ಬರುತ್ತೆ ಅನ್ನೋ ದೃಷ್ಟಿಯಿಂದಾನೇ ಅವರು ಅಂದ್ರೆ ನಮ್ಮ ಸೊಸೆ ಬರ್ಬೇಕಾದ್ರೆ, ಹೊಸಲು ದಾಟಿ ಬರ್ಬೇಕಾದ್ರೆ ಇದೆಲ್ಲ ಮಾಡ್ಕೊಂಡ್ ಬರ್ಬೇಕು ಅಂತ ಅವರು ಮೋಸ್ಟ್ಲಿ ಈ ತರ ಮಾಡ್ಕೊಂಡಿದ್ರು ಅಂತ ಹೇಳ್ತಾರೆ. ಅಂದ್ರೆ ಹೊಸ ಜೀವಿತದ ಒಂದು ಪರಿವರ್ತನೆಯ ಕಾಲ ಅಂತಾನು ಹೇಳ್ತಾರೆ. ಅಂದ್ರೆ ಜೀವನದ ಅಂದ್ರೆ ಈ ಒಂದು ಜೀವನದ ಅಂತ್ಯ ಆಗಿ ಮತ್ತೊಂದು ಜೀವನದ ಆರಂಭದ ಒಂದು ಕಾರಣ ಅಂತ. ಅಂದ್ರೆ ವೈಜ್ಞಾನಿಕವಾಗಿ ಬದಲಾವಣೆಯ ಕಾಲ. ಅತಿ ಸೂಕ್ಷ್ಮವಾಗಿರುವಂತ ಮೆದುಳು ತುಂಬಾ ಸೂಕ್ಷ್ಮವಾಗಿರುತ್ತೆ ಆ ಕಾಲದಲ್ಲಿ. ಅಂದ್ರೆ ಆ ಸೂಕ್ಷ್ಮವಾಗಿರೋದನ್ನು ನಾವು ಸ್ವಲ್ಪ ಗಟ್ಟಿ ಮಾಡುವಂತ ಕಾಲ, ಅಂದ್ರೆ ಒತ್ತಡವನ್ನು ಹಿಡಿದಿಟ್ಟುಕೊಳ್ಳುವಂತ ಕಾಲ. ಅದಕ್ಕೋಸ್ಕರ ನಾವು ನರಮಂಡಲವನ್ನು ಸ್ಥಿರವಾಗಿಟ್ಕೊಳ್ಳಿಕ್ಕೆ, ಮನಸ್ಸು ಅಂದ್ರೆ ಸ್ಥಿರವಾಗಿರ್ಲಿಕ್ಕೆ, ಅಚಲವಾಗದೆ ಅಂದ್ರೆ ಚಂಚಲವಾಗದೆ ಅಂದ್ರೆ ಹೊಸ ಪರಿಸರಕ್ಕೆ ಹೊಂದಿಕೊಳ್ಳಿಕ್ಕೆ ಈ ಒಂದು ಸಿಸ್ಟಮ್ ಅಂತ ಅವರು ಮಾಡಿರ್ತಾರೆ, ಅಂದ್ರೆ ಹಿಂದಿನ ಕಾಲದಿಂದ ಅಥವಾ ವೈಜ್ಞಾನಿಕವಾಗಿ ನಾವು ನೋಡೋದಾದ್ರೆ. ಅದಕ್ಕೋಸ್ಕರ ಮನೋವೈಜ್ಞಾನಿಕವಾಗಿ ನಾವೊಂದು ಹೇಳೋದಾದ್ರೆ ಮೂಗುತಿ ಧರಿಸುವುದು ನಾನು ಹೊಸ ಹಂತಕ್ಕೆ ಪ್ರವೇಶಿಸಿದ ಒಂದು ಸಂಕೇತ ಅಂತ, ಸಂದೇಶ ಅಂತ ಹೇಳ್ತಾರೆ. ಮೆದುಳು ಸೈಕಾಲಜಿಕಲ್ ಆಂಕ್ರಿಂಗ್ ಅಂತ, ಅಂದ್ರೆ ಆತ್ಮವಿಶ್ವಾಸ ಮತ್ತು ಸ್ವೀಕಾರ ಮನೋಭಾವನೆ ಅಂತ ಅಂದ್ರೆ ತಿಳ್ಕೊಳ್ಳಿಕ್ಕೆ ಒಂದು ಕಾಲ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವ್ ಹೇಳೋದಂದ್ರೆ ಮೂಗುತಿ ಅಂದ್ರೆ ಕೇವಲ ಅಲಂಕಾರಿಕ ವಸ್ತು ಅಲ್ಲ, ಅದಕ್ಕೆ ಅರ್ಥಪೂರ್ಣವಾದ ಒಂದು ವೈಜ್ಞಾನಿಕ ಕಾರಣಗಳು ಕೂಡ ಇದೆ ಅಂತ ಹೇಳ್ತಾರೆ. ಅಂದ್ರೆ ಕೇವಲ ಒಂದು ಆಭರಣ ಕಥೆಯಲ್ಲ, ಅದು ನಮ್ಮ ಸಂಸ್ಕೃತಿಯ ಒಂದು ಜ್ಞಾನ ಕಥೆ ಅಂತ ಹೇಳ್ತಾರೆ. ಮೂಗುತಿ ನಮ್ಗೆ ಏನ್ ಹೇಳುತ್ತೆ ಅಂದ್ರೆ ಸೌಂದರ್ಯ ಹೊರಗಲ್ಲ, ಅದು ಒಳಗಿನ ಸಮತೋಲನವನ್ನು ಸರಿ ಮಾಡ್ಲಿಕ್ಕೆ ಇರುವಂತ ಒಂದು ಆಭರಣ ಅಂತ ಹೇಳುತ್ತೆ. ಅದೇ ರೀತಿ ವಿಜ್ಞಾನ ಹೇಳುತ್ತೆ ಇದು ನರಮಂಡಲದ ಮೇಲೆ ಕೆಲಸ ಮಾಡುತ್ತೆ. ಆಧ್ಯಾತ್ಮ ಹೇಳುತ್ತೆ ಇದು ಪ್ರಾಣ ಶಕ್ತಿಯನ್ನು ಸಮತೋಲನಗೊಳಿಸುತ್ತೆ ಅಂತ ಹೇಳ್ತೆ. ಒಂದು ಕಡೆ ಆರೋಗ್ಯದ ಸಹಾಯಕ, ಮತ್ತೊಂದು ಕಡೆ ಸಂಸ್ಕೃತಿಯ ಗುರುತು. ಅದಕ್ಕಾಗಿ ಮೂಗುತಿ ಫ್ಯಾಷನ್ ಆಗಿ ಬಂದು ಹೋಗುವ ವಸ್ತುವಲ್ಲ, ಅದು ಪೀಳಿಗೆಯಿಂದ ಪೀಳಿಗೆಗೆ ಉಳಿದಿರೋ ಒಂದು ಜೀವನ ಜ್ಞಾನ ಅಂತ ಹೇಳ್ತಾರೆ. ನಾವು ಮೂಗುತಿ ಧರಿಸಿದಾಗ ಒಂದು ಆಭರಣವನ್ನಷ್ಟೇ ಹಾಕುದಿಲ್ಲ, ಅದು ನಮ್ಮ ದೇಹವನ್ನು ಗೌರವಿಸುತ್ತೆ, ನಮ್ಮ ಸಂಸ್ಕೃತಿಯನ್ನು ಕಾಪಾಡುತ್ತೆ. ಅದಕ್ಕಾಗಿ ಆತ್ಮೀಯರೇ, ಆಭರಣಗಳಲ್ಲಿ ಹಲವಾರು ಇದ್ರೂ ಕೂಡ ಅಂದ್ರೆ ಅರ್ಥವರ ಆಭರಣವಷ್ಟೇ ಶ್ರೇಷ್ಠ ಅಂತ ಹೇಳ್ತಾರೆ. ಈ ಶ್ರೇಷ್ಠತೆಯ ಹೆಸರೇ ಮೂಗುತಿ ಅಂತ ಹೇಳ್ಬೋದು.
ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ಸ್. ಇಲ್ಲಿಯ ತನಕ ಒಂದು ಅದ್ಭುತವಾದ ಒಂದು ಅವಕಾಶ ಕೊಟ್ಟಿದ್ದಂತಹ ಮಹಾತಾರ್ ಫೌಂಡೇಶನ್ ನ ರಂಗನಾಥ ಸರ್ ಅವರಿಗೂ ಹಾಗೂ ಶಶಿಕಲಾ ಮೇಡಮ್ ಅವರು ಇರ್ಬೋದು, ಹಾಗೆ ಇಲ್ಲಿಯ ತನಕ ಕೇಳಿದಂತ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ಹಾಗೂ ಪ್ರಕೃತಿ ಮಾತೆಗೂ ನನ್ನ ತಂದೆ ತಾಯಿಗಳಿಗೂ ಅನಂತವಾದ ಧನ್ಯವಾದವನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.